ಇನ್ನು ಮೈತ್ರಿಯಿಂದ ರಾಜ್ಯದಲ್ಲಿ ಜೆಡಿಎಸ್ಗೆ ಹೊಡೆತ ಬಿದ್ದಿದ್ಯಾ ಅನ್ನುವಂತ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಬಿಜೆಪಿದ್ ಒಂದು ಕತೆ ಆದ್ರೆ ಜೆಡಿಎಸ್ನ ಪರಿಸ್ಥಿತಿ ಮೈತ್ರಿ ಆದ್ಮೇಲೆ ಏನು ಅನ್ನುವಂಥದ್ದು ಬಹಳ ದಿನಗಳಿಂದ ಇರುವಂತಹ ಒಂದು ಪ್ರಶ್ನೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನ್ ಮಾಡ್ಕೊಳ್ತಲ್ಲ, ಇದರಿಂದ ಬಿಜೆಪಿಗೆ ಅಷ್ಟೇನೆ ಲಾಭ ಆಗಿರೋದಾ ಅನ್ನುವಂತ ಪ್ರಶ್ನೆ. ಬಿಕಾಸ್ ಖಾಸಗಿ ಸಂಸ್ಥೆಯೊಂದು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಜೆಡಿಎಸ್ಸಿನ ಸದ್ಯದ ಪರಿಸ್ಥಿತಿ ಬಹಿರಂಗ ಆಗಿದೆ. ಪೀಪಲ್ಸ್ ಪಲ್ಸ್ ಅನ್ನುವಂತ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ ಜೆಡಿಎಸ್ಗೆ ಅಕ್ಷರಶಃ ಶಾಕ್ ಎದುರಾಗಿದ್ದು, ರಾಜ್ಯದ ಜನರ ನಾಡಿ ಮಿಡಿತವನ್ನ ಆಧರಿಸಿ ನಡೆಸಿರುವಂತಹ ಸಮೀಕ್ಷೆ ಇದಾಗಿದೆ. ಈಗಾಗಲೇ ಪೀಪಲ್ಸ್ ಪಲ್ಸ್ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನ ಬಗ್ಗೆ, ಬಿಜೆಪಿಯ ಬಗ್ಗೆ ಹಾಗೆ ಜೆಡಿಎಸ್ನ ಬಗ್ಗೆ ಸದ್ಯದ ಸ್ಥಿತಿಗತಿಗಳು, ಜನಕ್ಕಿರುವಂತಹ ಭಾವನೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಜೆಡಿಎಸ್ನ ಸ್ಥಿತಿ ಕುರಿತು ನಾವು ಗಮನ ಹರಿಸೋದಾದ್ರೆ ಪಕ್ಷದ ಜನಪ್ರಿಯತೆ, ಜೆಡಿಎಸ್ ಪಕ್ಷದ ಜನಪ್ರಿಯತೆ ಕುರಿತು ಈ ಬಾರಿ ಪೀಪಲ್ಸ್ ಪಲ್ಸ್ ಸರ್ವೆ ಏನ್ ಮಾಡಿತ್ತು, ಆ ಸರ್ವೆ ಪ್ರಕಾರ ಈಗ ಸದ್ಯಕ್ಕೆ ಎಲೆಕ್ಷನ್ ಆದ್ರೆ ಯಾರಿಗೆ ಎಷ್ಟು ಸ್ಥಾನ ಲಭ್ಯ ಆಗುತ್ತೆ ಅನ್ನುವಂಥದ್ದು ಈ ಸಮೀಕ್ಷೆಯ ಸಾರಾಂಶ. ಈ ಸಮೀಕ್ಷೆಯ ಉದ್ದೇಶ ಕೂಡ ಅದೇ. ಬಟ್ ಕ್ಷೇತ್ರವಾರು ಸಮೀಕ್ಷೆಯಲ್ಲಿ ಜೆಡಿಎಸ್ಗೆ 3 ರಿಂದ 6 ಕ್ಷೇತ್ರದಲ್ಲಿ ಮಾತ್ರ ಜನತೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಇವಾಗ ಎಲೆಕ್ಷನ್ ನಡೆದ್ರೂ ಕೂಡ ಜೆಡಿಎಸ್ಗೆ ಹೀನಾಯ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಸಮೀಕ್ಷೆ ತಿಳಿಸ್ತಾ ಇರುವಂತ ಅಂಶ. ದೋಸ್ತಿ ಸದ್ಯ ಬಿಜೆಪಿಗೆ ಬಹುಮತವನ್ನ ತಂದುಕೊಡುತ್ತೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದ್ದು, ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆದ್ರೆ ಜೆಡಿಎಸ್ಗೆ ಫುಲ್ ಲಾಸ್ ಅಂತ ಹೇಳಿ ಸಮೀಕ್ಷೆಯ ವರದಿಗಳು ಹೇಳ್ತಾ ಇದೆ. ಇನ್ನು ದಳಪತಿಗಳಿಗೆ ಕೂಡ ಪೀಪಲ್ಸ್ ಪಲ್ಸ್ ಸಮೀಕ್ಷೆಯ ಈ ವರದಿ ಏನಿದೆ, ರಿಸಲ್ಟ್ ಏನಿದೆ, ಇದು ಆತಂಕವನ್ನ ಉಂಟು ಮಾಡಿದೆ. ಜೆಡಿಎಸ್ಗೆ ಬಿಗ್ ಶಾಕ್ ಈ ಮೂಲಕ ಲಭ್ಯ ಆಗ್ತಾ ಇರೋದು. ಪೀಪಲ್ಸ್ ಪಲ್ಸ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನುವಂಥದ್ದು ಕಳೆದ 3-4 ದಿನಗಳ ಹಿಂದೆ ಬಂದಂತ ವರದಿ, ಅದನ್ನ ನಾವು ಗಮನಿಸಿದ್ವಿ. ಇದರ ಜೊತೆಗೆ ಈ ಮೈತ್ರಿ ಮಾಡ್ಕೊಂಡ್ರಲ್ಲ ಬಿಜೆಪಿ ಮತ್ತೆ ಜೆಡಿಎಸ್, ಇದರ ಲಾಭ ಯಾರಿಗಾಗ್ತಿದೆ, ಅಸಲಿ ಲಾಭ ಯಾರಿಗಾಗ್ತಿದೆ ಅನ್ನುವಂಥದ್ದು ಬಹಳ ದಿನಗಳಿಂದ ಇರುವಂತ ಪ್ರಶ್ನೆ. ಬಿಕಾಸ್ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನ್ ಸೋಲನ್ನ ಕಂಡ್ರಲ್ಲ, ಆವಾಗಲೇ ಈ ಪ್ರಶ್ನೆ ಹುಟ್ಕೊಂಡಿತ್ತು. ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ರಿಂದ ಜೆಡಿಎಸ್ಗೆ ಆಗ್ತಿರುವಂತ ಲಾಭ ಏನೂ ಇಲ್ಲ, ಬರೀ ಬಿಜೆಪಿಗೆ ಮಾತ್ರ ಲಾಭ ಆಗ್ತಾ ಇದೆ ಅನ್ನುವಂಥದ್ದು ಅವತ್ತಿನಿಂದಾನೇ ಕೇಳಿ ಬರ್ತಾ ಇತ್ತು. ಬಟ್ ಈಗ ಇದೆಲ್ಲದಕ್ಕೂ ಕೂಡ ಪೂರಕ ಅನ್ನುವಂಥ ರೀತಿಯಲ್ಲಿ, ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಜೆಡಿಎಸ್ಗೆ ಬರೀ ಲಾಸೇ ಅಂತ ಹೇಳಿ ಸಮೀಕ್ಷೆ ಕೂಡ ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ನಿಖಿಲ್ ಕುಮಾರಸ್ವಾಮಿ ಯಾವಾಗ ಉಪಚುನಾವಣೆಯಲ್ಲಿ ಸೋಲನ್ನ ಕಂಡ್ರು ಅವತ್ತಿಂದಾನೇ ಲೆಕ್ಕಾಚಾರ ಆರಂಭ ಆಗಿತ್ತು. ಅಂಡ್ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಸಮನ್ವಯತೆ ಅನ್ನೋದು ಸಾಧ್ಯ ಆಗಲೇ ಇಲ್ಲ ಈ ದಿನದ ತನಕ. ಇದರ ಜೊತೆಗೇನೆ ಪೀಪಲ್ಸ್ ಪಲ್ಸ್ ಸರ್ವೆ ಈಗ ಜೆಡಿಎಸ್ಗೆ ಏನೂ ಲಾಭ ಆಗಿಲ್ಲ, ಇವಾಗ ಎಲೆಕ್ಷನ್ ಆದರೂ ಕೂಡ ಬಹಳ ಕಡಿಮೆ ಕ್ಷೇತ್ರಗಳಲ್ಲಿ ಇವರು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲವೂ ಜೆಡಿಎಸ್ಗೆ ಎಷ್ಟು ಮಟ್ಟಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಈಗ? ಪ್ರಜ್ವಲ, ಸಹಜವಾಗಿ ಕುಮಾರಸ್ವಾಮಿ ಯಾವಾಗ ಅಂದ್ರೆ ಕೇಂದ್ರ ಸಚಿವರಾದ್ರು ಆಗ್ಲೇ ಜೆಡಿಎಸ್ ಒಂದು ಹಂತಕ್ಕೆ ಮುಳುಗಿ ಹೋಯ್ತು ಅನ್ನುವಂತಹದ್ದು ಜೆಡಿಎಸ್ ನಾಯಕರೇ ಹೇಳ್ತಾ ಇದ್ದಿದ್ದಂತಹ ಮಾತು. ಯಾಕಂದ್ರೆ ರಾಜ್ಯದಲ್ಲಿ ಅವರಿಗೆ ಶಕ್ತಿ ಅನ್ನುವಂತಹದ್ದಿದ್ದೇ ಕುಮಾರಸ್ವಾಮಿ. ಸದನದಲ್ಲಿ ಮಾತನಾಡೋದಾಗಿರ್ಬೋದು, ಹೊರಗಡೆ ಹೋರಾಟ ಮಾಡೋದಾಗಿರ್ಬೋದು, ಅಥವಾ ಇಲ್ಲಿ ರಾಜ್ಯದ ಒಂದಿಷ್ಟು ಸರ್ಕಾರದ ವಿರುದ್ಧ ಮಾತನಾಡುವಂತಹದ್ದು, ಸರ್ಕಾರದ ವೈಫಲ್ಯಗಳನ್ನ ಹೇಳುವಂತಹದ್ದು ಯಾರು ಕೂಡ ಜೆಡಿಎಸ್ ಅಲ್ಲಿ ಧ್ವನಿ ಎತ್ತುತ್ತಾ ಇರಲಿಲ್ಲ. ಅದು ಶಾಸಕರಾಗಿರ್ಲಿ, ಮಾಜಿ ಸಚಿವರುಗಳಾಗಿರ್ಲಿ, ಅಥವಾ ಮಾಜಿ ಎಂಪಿಗಳಾಗಿರ್ಲಿ. ಆದ್ರೆ ಕುಮಾರಸ್ವಾಮಿ ಅದನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋದ್ರು ಅಂದೇ ಜೆಡಿಎಸ್ ಒಂದು ಹಂತಕ್ಕೆ ಮಲಗ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರವಂತೂ ಒಂದ್ ರೀತಿ ಒಡೆದ ಇಬ್ಬಾಗವಾಗಿ, ಅಂದ್ರೆ ಜೆಡಿಎಸ್ ನಲ್ಲಿಯೇ ಒಂದಿಷ್ಟು ಆಂತರಿಕ ಒಳಜಗಳಗಳು ಕೂಡ ಹೊರಬಿತ್ತು. ಇದೀಗ ಮತ್ತೊಂದು ಅಂಶ ಅಂತಂದ್ರೆ, ಏನು ಖಾಸಗಿ ಸಂಸ್ಥೆಯೊಂದು ನಡೆಸಿರುವಂತಹ ಸಮೀಕ್ಷೆಯಲ್ಲೂ ಕೂಡ ಕೇವಲ 5 ರಿಂದ 6 ಸ್ಥಾನ ಅಥವಾ 4 ರಿಂದ 5 ಸ್ಥಾನ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಒಂದು ರೀತಿ ಇನ್ನೂ ಕೂಡ ಜೆಡಿಎಸ್ ನಾಯಕರನ್ನ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರನ್ನ ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆ. ಅಂದ್ರೆ ಅದು ಆಗ್ತಾ ಇದೆ. ಜೊತೆಗೆ ಏನು ಮುಂಬರುವಂತಹ ದಿನಗಳಲ್ಲಿ, ಬಹುತೇಕ ಮುಂಬರುವಂತಹ ದಿನಗಳ ಚುನಾವಣೆ ಬಿಡಿ, ಈಗಲೇ ಅಂದ್ರೆ ಈಗಿರುವಂತಹ ಒಂದಿಷ್ಟು ಪರಿಸ್ಥಿತಿಯಲ್ಲಿಯೇ ಅನೇಕ ಶಾಸಕರುಗಳು, ಅಂದ್ರೆ ಇರುವಂತಹ ಎಲ್ಲ ಶಾಸಕರುಗಳಲ್ಲಿ ಬಹುತೇಕ ಶಾಸಕರು ಕಾಂಗ್ರೆಸ್ಗೆ ಮುಖ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗಿತ್ತು. ಅದರಲ್ಲಿ ಜಿಟಿ ದೇವೇಗೌಡರಾಗಿರಬಹುದು, ಸಮೃದ್ಧಿ ಮಂಜುನಾಥಿಗೆ ಅನೇಕರು ಜೆಡಿಎಸ್ ನಲ್ಲೇ ಇರುವಂತಹ ಒಳಜಗಳಗಳಿಂದ ಬೇಸತ್ತು. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅಥವಾ ಮುಂಬರುವಂತಹ ವರ್ಷಗಳಲ್ಲಿ ನಮಗೆ